ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ದಿನದಿಂದ ದಿನಕ್ಕೆ ಕಾನೂನಿನ ಕುಣಿಕೆ ಹೆಚ್ಚಾಗ್ತಾ ಇದೆ. ಕೆಲವೇ ಕ್ಷಣದಲ್ಲಿ ಭೈರತಿ ಬಸವರಾಜ್ ವಿಚಾರಣೆ ಹಾಜರಾಗುತ್ತಾರೆ. ಕೆಜಿಹಳ್ಳಿ ಎಸಿಪಿ ಪ್ರಕಾಶ್ ರಾಥೋಡ್, ಹಲ್ಸೂರು ಎಸಿಪಿ ರಂಗಪ್ಪ, ಭಾರತೀನಗರ ಎಸಿಪಿ ಗೀತಾ ನೇತೃತ್ವದಲ್ಲಿ ವಿಚಾರಣೆ ನಡೆಯುತ್ತೆ. ಸಿಸಿಟಿವಿ ಕಣ್ಗಾವಲಿನಲ್ಲಿ ವಿಚಾರಣೆ ಮಾಡೋಕೆ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಕಿತ್ತಗನೂರು ಜಮೀನು ವಿಚಾರವಾಗಿ ವಿಚಾರಣೆ ಆಗಲಿರುವಂತದ್ದು. ಇಂದು ಭೈರತಿ ಬಸವರಾಜ್ ವಿಚಾರಣೆಗೆ ಹಾಜರಾಗುವಂತಹ ಹಿನ್ನೆಲೆ ಬೆಂಗಳೂರಿನ ಭಾರತೀನಗರ ಪೊಲೀಸ್ ಮುಂಭಾಗ ಪೊಲೀಸರಿಂದ ಭದ್ರತೆ ನಿಯೋಜಿಸಲಾಗಿದೆ. ಇನ್ನು ಸ್ಟೇಷನ್ ಮುಂಭಾಗ ಬ್ಯಾರಿಕೇಡ್ ಹಾಕಿ ಕೆಎಸ್ಆರ್ಪಿ ತುಕಡಿ ನಿಯೋಜನೆ ಮಾಡಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಭೈರತಿ ಬಸವರಾಜ್ ಅಭಿಮಾನಿಗಳು ಜಮಾಯಿಸೋ ಸಾಧ್ಯತೆ ಹಿನ್ನೆಲೆ ಖಾಕಿ ಫುಲ್ ಅಲರ್ಟ್ ಆಗಿದೆ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಶಾಸಕ ಭೈರತಿ ಬಸವರಾಜ್ ಸಾಕಷ್ಟು ಪ್ರಶ್ನೆಗಳನ್ನ ಪೊಲೀಸರು ರೆಡಿ ಮಾಡಿಕೊಂಡಿದ್ದಾರೆ. ನಿಮ್ಮ ಮೇಲೆ ಆರೋಪ ಮಾಡಿದ್ದು ಯಾಕೆ, ಆತನಿಗೂ ನಿಮಗೂ ಭೂ ವಿವಾದ ವಿಚಾರವೇನು ಸೇರಿದಂತೆ ಹಲವು ಪ್ರಶ್ನೆಗಳನ್ನ ಕೇಳುವಂತ ಸಾಧ್ಯತೆ ಇದೆ. ಟೆಕ್ನಿಕಲ್ ಎವಿಡೆನ್ಸ್, ಕಾಲ್ ಡೀಟೇಲ್ಸ್ ಆಧಾರದ ಮೇಲೆ ಪ್ರಶ್ನೆ ಕೇಳಲಿದ್ದಾರೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಕರ್ತವ್ಯ ಲೋಪ ಎಸಗಿರೋ ಅಧಿಕಾರಿಗಳ ತಲೆದಂಡ ಫಿಕ್ಸ್ ಆಗಲಿದೆ. ಜಮೀನು ವಿಚಾರ ಬೆದರಿಕೆ ಸಂಬಂಧ ಬಿಕ್ಲು ಶಿವ ಕಳೆದ ಫೆಬ್ರವರಿ 18ರಂದು ಅಂದಿನ ಕಮಿಷನರ್ ಬಿ ದಯಾನಂದ್ಗೆ ದೂರನ್ನ ಕೊಟ್ಟಿದ್ರು. ಆದರೆ ಎಫ್ಐಆರ್ ಮಾಡದೆ ಕೇವಲ ಎನ್ಸಿಆರ್ ಮಾಡಿದ್ರ ಬಗ್ಗೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಇಂಚಿಂಚು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ದೂರಿನಲ್ಲಿ ಶಾಸಕ ಭೈರತಿ ಬಸವರಾಜ್, ಜಗದೀಶ್ ಹಾಗೂ ಆತನ ಸಂಬಂಧಿ ಕಿರಣ್ ಅವರ ಹೆಸರನ್ನ ಉಲ್ಲೇಖಿಸಲಾಗಿದೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಶಾಸಕ ಭೈರತಿ ಬಸವರಾಜ್ ಪಾತ್ರ ಏನಾಗಿತ್ತು ಎಂಬುದರ ಬಗ್ಗೆ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕಿ ಕೋರ್ಟ್ಗೆ ರಿಮ್ಯಾಂಡ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಜುಲೈ 15ರ ರಾತ್ರಿ ಕೊಲೆ ಬಳಿಕ ಆರೋಪಿಗಳು ತಾವೇ ಹೊಡೆದಾಡಿಕೊಂಡಿದ್ದರಂತೆ. ಅಟ್ಯಾಕ್ ವೇಳೆ ಅನಿರೀಕ್ಷಿತವಾಗಿ ಆರೋಪಿಗಳಿಗೆ ಮಚ್ಚಿನೇಟು ಬಿದ್ದಿತ್ತು. ಜೊತೆಗೆ ಸರೆಂಡರ್ ವಿಚಾರಕ್ಕೆ ಕೈ ಮಿಲಾಯಿಸಿಕೊಂಡಿದ್ದರಂತೆ. ಆನಂತರ ಪೊಲೀಸ್ ಠಾಣೆಗೆ ಬಂದು 5 ಸರೆಂಡರ್ ಆಗಿದ್ರು. ಈ ನಡುವೆ ಶಾಸಕ ಭೈರತಿ ಹೆಸರು ಕೊಲೆಯಲ್ಲಿ ಕೇಳಿ ಬಂದಿರುವುದರಿಂದ ವಿಚಾರಣೆಗೆ ಅನುಮತಿ ಕೊಡಿ ಅಂತ ರಿಮ್ಯಾಂಡ್ ಅರ್ಜಿಯಲ್ಲಿ ಮನವಿಯನ್ನ ಮಾಡಿದ್ದಾರೆ. ಭೈರತಿ ಬಸವರಾಜ್ ವಿರುದ್ಧ ಕೊಲೆ ಕೇಸ್ ವಿಚಾರ ಸಂಬಂಧ ಕೇಂದ್ರ ಸಚಿವ ವಿ ಸೋಮಣ್ಣ ರಿಯಾಕ್ಷನ್ ಕೊಟ್ಟಿದ್ದಾರೆ. ಭೈರತಿ ಆರೋಪಿಯ ಹೊರತು ಅಪರಾಧಿ ಅಲ್ಲ. ಅವರು ನನಗೆ 16 ವರ್ಷಗಳಿಂದ ಪರಿಚಯ. ಅವರು ಆ ತರಹದ ಅವಿವೇಕದ ಕೆಲಸವನ್ನ ಮಾಡಲ್ಲ. ಅವರು ನಿರ್ದೋಷಿಯಾಗಿ ಹೊರಗೆ ಬರ್ತಾರೇನೋ ವಿಶ್ವಾಸ ನನಗಿದೆ ಅಂತ ಹೇಳಿದ್ರು. ಕಲಬುರಗಿಯಲ್ಲಿ ಸರ್ಕಾರಿ ಶಾಲೆಯ ಶಿಕ್ಷಕನ ಕಿಡ್ನಾಪ್ ಪ್ರಕರಣ ಸಂಬಂಧ 4ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಶಹಬಾದ್ ಕ್ರಾಸ್ ಬಳಿ ಈ ಒಂದು ಕೃತ್ಯ ನಡೆದಿತ್ತು. 2.5 ಕೋಟಿ ಬೆಲೆ ಬಾಳುವಂತಹ ನಾಯಿಯನ್ನ ನಿನ್ನ ಬೈಕ್ನಿಂದ ಡಿಕ್ಕಿ ಹೊಡೆದು ಕೊಲೆ ಮಾಡಿದ್ಯಾ ಅಂತ ಬೆದರಿಕೆಯನ್ನ ಹಾಕಿದ್ರು. ಬಳಿಕ ಕಿಡ್ನಾಪ್ ಮಾಡಿ ಕಾರ್ನಲ್ಲಿ 50 ಲಕ್ಷ ಕೊಟ್ರೆ ಮ್ಯಾಟರ್ ಕ್ಲೋಸ್ ಮಾಡ್ತೀವಿ ಅಂತ ಬೇಡಿಕೆಯನ್ನು ಇಟ್ಟಿದ್ರಂತೆ. ಆಮೇಲೆ 10 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟು ನಂತರ ಎಟಿಎಂಗೆ ಕರ್ಕೊಂಡು ಹೋಗಿ ಹಣ ಡ್ರಾ ಮಾಡಿಸ್ಕೊಂಡು ಜೊತೆಗೆ ಚಿನ್ನದ ಉಂಗುರ ದೋಚಿ ಎಸ್ಕೇಪ್ ಆಗಿದ್ರು. ಈ ಸಂಬಂಧ 4ರನ್ನ ಬಂಧಿಸಿ ವಿಚಾರಣೆಯನ್ನು ಮುಂದುವರಿಸಲಾಗಿದೆ. ಮಹಿಳೆಯ ಮೇಲೆ ಪೊಲೀಸ್ ಕಾನ್ಸ್ಟೇಬಲ್ ಅತ್ಯಾಚಾರ ಮಾಡಿರುವ ಆರೋಪವೊಂದು ಕೇಳಿಬರ್ತಾ ಇದೆ. ಡಿಎಆರ್ ಕಾನ್ಸ್ಟೇಬಲ್ ಪುಟ್ಟಸ್ವಾಮಿ ಚನ್ನಪಟ್ಟಣ ತಾಲೂಕಿನ ಮಹಿಳೆಯೊಬ್ಬರ ಮೇಲೆ ಅತ್ಯಾಚಾರ ಮಾಡಿದ್ದಲ್ಲದೆ 12 ಲಕ್ಷ ಹಣ ಪಡೆದಿದ್ದಾರೆ ಎನ್ನಲಾಗ್ತಾ ಇದೆ. ಘಟನೆ ಸಂಬಂಧ ಎಂಕೆ ದೊಡ್ಡಿ ಪೊಲೀಸ್ ಠಾಣೆಗೆ ಮಹಿಳೆ ದೂರನ್ನು ಕೊಟ್ಟಿದ್ದು ಪ್ರಕರಣ ದಾಖಲಾಗ್ತಿದ್ದಂತೆ ಕಾನ್ಸ್ಟೇಬಲ್ ಎಸ್ಕೇಪ್ ಆಗಿದ್ದಾರೆ. ಕಾನ್ಸ್ಟೇಬಲ್ ಸಸ್ಪೆಂಡ್ ಕೂಡ ಆಗಿರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಹೀಗಾಗಿ ಮಂಗಳೂರು ಹಾಗೂ ಬಂಟ್ವಾಳ ತಾಲೂಕಿನ ಎಲ್ಲ ಸರ್ಕಾರಿ ಅನುದಾನಿತ ಖಾಸಗಿ ಶಾಲೆ ಹಾಗೂ ಪಿಯುಸಿ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಮಳೆ ಮುಂದುವರೆದ್ರೆ ರಜೆ ಕೊಡುವಂತಹ ಅಧಿಕಾರವನ್ನು ತಹಶೀಲ್ದಾರ್ಗಳಿಗೆ ನೀಡಲಾಗಿದೆ. ಉಳ್ಳಾಲ ತಾಲೂಕಿನಲ್ಲೂ ಕೂಡ ರಜೆಯನ್ನು ಕೊಡಲಾಗಿದೆ. ಯಾದಗಿರಿಯಲ್ಲಿ ವರ್ಣಾರ್ಭಟ ಜೋರಾಗಿದೆ. ಎಡಬಿಡದೆ ಸುರಿಯುತ್ತಿರುವಂತಹ ಮಳೆಯಿಂದಾಗಿ ಮುಷ್ಟೂರು, ಬೀರನಾಳ, ಪಗಲಾಪುರ ರಸ್ತೆಗಳು ಜಲಾವೃತವಾಗಿದೆ. ಸಂಪರ್ಕ ಕಡಿತವಾದ ಹಿನ್ನೆಲೆಯಲ್ಲಿ ಜನರು ಊರಿಗೆ ತೆರಳೋಕೆ ಪಡಬಾರದ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಬೀರನಾಳ, ಬಬಲಾದ ಭಾಗದಲ್ಲಿ ಹತ್ತಿ ಬೆಳೆ ನಾಶವಾಗಿ ರೈತರು ಕಂಗಾಲಾಗಿದ್ದಾರೆ. ಕಲಬುರಗಿಯ ಚಿಂಚೋಳಿ ತಾಲೂಕಿನ ಹಲವೆಡೆ ಮಳೆರಾಯ ಅಬ್ಬರಿಸಿದ್ದಾನೆ. ನಿನ್ನೆ ಸಂಜೆ ಕುಂಚಾವರಂ, ಸಂಗಾಪುರ್ ಹಾಗೂ ಚಿಂಚೋಳಿ, ಸುಲೇಪೇಟ್, ಕೊರವಿ, ದೇಗುಲಮಡಿ ಸೇರಿದಂತೆ ಹಲವೆಡೆ ವರ್ಣನ ಸಿಂಚನವಾಗಿದೆ. ಇಷ್ಟು ದಿನ ಮಳೆಗಾಗಿ ಕಾದು ಕುಳಿತಿದ್ದಂಥ ರೈತಾಪಿ ವರ್ಗದಲ್ಲಿ ಸಂತಸ ಮನೆ ಮಾಡಿದೆ. ಮಳೆ ಇಲ್ಲದೆ ಬಾಡ್ತಾ ಇದ್ದಂಥ ತೊಗರಿ, ಉದ್ದು, ಹೆಸರು, ಸೋಯಾಗೆ ಈಗ ಜೀವ ಕಳೆ ಬಂದಂತಾಗಿದೆ. ಗದಗ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗಿದೆ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಮಳೆ ಅಬ್ಬರಕ್ಕೆ ವಾಹನ ಸವಾರರು ಪರದಾಡುವಂತಾಯಿತು. ಹಳೆ ಡಿಸಿ ಆಫೀಸ್ ಸರ್ಕಲ್ ಬಳಿ ಗುಂಡಿಗಳಲ್ಲಿ ನೀರು ತುಂಬಿರೋ ಕಾರಣಕ್ಕೆ ವಾಹನ ಸಂಚಾರಕ್ಕೆ ತೊಂದರೆ ಉಂಟಾಗಿತ್ತು. ತುಂಬಿ ಹರಿಯುವ ಚರಂಡಿ ಬಳಿ ಸಿಲುಕಿ ಪರದಾಡುತ್ತಿದ್ದ ಬೈಕ್ ಸವಾರನನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ವಾರಣಾಸಿಯಲ್ಲಿ ಪವಿತ್ರ ಗಂಗಾ ನದಿ ತುಂಬಿ ಹರಿತಾ ಇದ್ದು ಬನಾರಸ್ ಘಾಟ್ಗಳು ಮುಳುಗಿ ಹೋಗಿವೆ. ಇದರಿಂದ ಜನಜೀವನ ಅಸ್ತವ್ಯಸ್ತ ಆಗಿದೆ. ದೋಣಿಗಳಲ್ಲಿಯೇ ಪ್ರವಾಸಿಗರು ಸಂಚಾರವನ್ನು ಮಾಡ್ತಿದ್ದಾರೆ.
ಇತ್ತ ರಾಜಸ್ಥಾನದಲ್ಲೂ ಕೂಡ ಭಾರಿ ಮಳೆಯಾಗ್ತಿದೆ. ನಿರಂತರ ಮಳೆಯಿಂದಾಗಿ ಜೈಪುರದ ಹಲವಾರು ಪ್ರದೇಶಗಳಲ್ಲಿ ರಸ್ತೆಗಳು ಜಲಾವೃತವಾಗಿದೆ. ಮೊಣಕಾಲುದ್ದ ನೀರು ನಿಂತ ಪರಿಣಾಮ ರಸ್ತೆಯಲ್ಲಿ ಸವಾರರು ಸರ್ಕಸ್ ನಡೆಸಿ ಸಂಚರಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಶಾಸಕರ ಕ್ಷೇತ್ರಗಳಿಗೆ ತಲಾ 50 ಕೋಟಿ ಅನುದಾನ ರಿಲೀಸ್ ಮಾಡೋಕೆ ಸರ್ಕಾರ ನಿರ್ಧರಿಸಿದೆ. ಈ ಸಂಬಂಧ ಜುಲೈ 30, 31ರಂದು ಗೃಹ ಕಚೇರಿ ಕೃಷ್ಣ ಅಥವಾ ವಿಧಾನಸೌಧದಲ್ಲಿ ಶಾಸಕರ ಜೊತೆ ಸಿಎಂ ಸಭೆ ನಡೆಸುತ್ತಾರೆ. ಜಿಲ್ಲಾ ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ಈ ಒಂದು ಸಭೆ ನಡೆಯಲಿದೆ. ಈ ನಡುವೆ ಕಾಂಗ್ರೆಸ್ ಶಾಸಕರಿಗಷ್ಟೇ ತಲಾ 50 ಕೋಟಿ, ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರಿಗೆ ತಲಾ 25 ಕೋಟಿ ಕೊಡ್ತಿದ್ದಾರೆ. ಇದು ತಾರತಮ್ಯ ಅಂತ ಜೆಡಿಎಸ್ ಹಾಗೂ ಬಿಜೆಪಿ ಸಮರಕ್ಕೆ ಮುಂದಾಗಿದೆ. ಸೋಮವಾರ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಧರಣಿಯನ್ನ ಮಾಡಲಿದ್ದಾರೆ. ಕೇಂದ್ರ ಬಿಜೆಪಿ ಸರ್ಕಾರ 11 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಹಿಕಮಿತ್ಕರ್ ಭವನದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಭಾಗಿಯಾಗಲಿದ್ದಾರೆ. ಮೋದಿ ಸರ್ಕಾರದ ಯೋಜನೆ ಜನರಿಗೆ ಮುಟ್ಟಿಸಲಿಕ್ಕೆ ವಿಜೇಂದ್ರ ಕಾರ್ಯತಂತ್ರವನ್ನು ರೂಪಿಸಿದ್ದಾರೆ. ವಿಕಸಿತ ಭಾರತ, ಅಮೃತ ಕಾಲ ಸೇವೆ ಸೇರಿದಂತೆ ಮೋದಿ ಸರ್ಕಾರದ ಯೋಜನೆಗಳ ಬಗ್ಗೆ ಜನರಿಗೆ ಮನವರಿಕೆಯನ್ನ ಮಾಡಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆ ನಡೆದಿದ್ದ ಸಭೆಯ ವಿಷಯವನ್ನ ಕಾಂಗ್ರೆಸ್ ಶಾಸಕ ಶಾಂತನಗೌಡ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿರುವಂತಹ ಅವರು, ಪ್ರತಿಯೊಬ್ಬ ಎಂಎಲ್ಎ ಬಳಿ ಸುರ್ಜೇವಾಲಾ ಅವರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆ ನಡೆಸಿದ್ರು. ಹೋದ ತಕ್ಷಣ ಇಂಗ್ಲಿಷ್, ಹಿಂದಿ ಯಾವ ಭಾಷೆ ಅಂತ ಕೇಳ್ತಿದ್ರು. ನಾನು ರಸ್ತೆ ಸಮಸ್ಯೆ ಬಗ್ಗೆ ತಿಳಿಸಿದ್ದೆ. ಸಚಿವರ ಕಾರ್ಯವೈಖರಿ ಬಗ್ಗೆ ಕೇಳಿದಾಗ ನೋ ಕಮೆಂಟ್ ಎಂದಿದ್ದೆ ಅಂತ ಶಾಸಕರು ಹೇಳಿದ್ದಾರೆ. ಬೀದಿ ಬದಿಯ ಹಾಗೂ ಸಣ್ಣ ಪುಟ್ಟ ವ್ಯಾಪಾರಿಗಳಿಂದ ರಾಜ್ಯ ಸರ್ಕಾರ ಜಿಎಸ್ಟಿ ಕಲೆಕ್ಷನ್ ಮಾಡ್ತಾ ಇರುವಂತ ಬಗ್ಗೆ ಜೆಡಿಎಸ್ ಮುಖಂಡ ಶರವಣ ಕಿಡಿಕಾರಿದ್ದಾರೆ. ಜಿಎಸ್ಟಿ ಅನ್ನುವಂಥದ್ದು ಸಣ್ಣ ವ್ಯಾಪಾರಿಗಳ ಪಾಲಿಗೆ ಸುಲಿಗೆಯ ಸಂಸ್ಥೆ, ಜೇಬಿಗೆ ಕತ್ತರಿ ಹಾಕುವಂತ ಸಂಸ್ಥೆನ, ತೆರಿಗೆ ಎನ್ನುವಂಥದ್ದು ಸಣ್ಣ ವ್ಯಾಪಾರಿಗಳ ಕೊಳ್ಳಿಗೆ ಹಾಕುವಂತ ಯಮಪಾಶವೇ ಎನ್ನುವ ಪ್ರಶ್ನೆಗೆ ಸರ್ಕಾರ ಉತ್ತರ ಕೊಡಬೇಕಾಗಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಸಹಸ್ರಾರು ಸಣ್ಣ ವ್ಯಾಪಾರಿಗಳಿಗೆ ಸಣ್ಣ ಸುಳಿವನ್ನು ಕೂಡ ನೀಡಿದೆ. ರಾತ್ರೋರಾತ್ರಿ ಲಕ್ಷಾಂತರ ಜಿಎಸ್ಟಿ ಕಟ್ಟಕ್ಕೆ ನೋಟಿಸ್ ನೀಡುವಂತ ಮೂಲಕ ಸಾವಿರಾರು ಕುಟುಂಬಗಳನ್ನು ಬೀದಿ ಪಾಲು ಮಾಡಲಿಕ್ಕೆ ಹೊರಟಿರುವಂತ ಸರ್ಕಾರದ ನಡೆ ದಮನಕಾರಿಯಾಗಿದೆ ಅಂತ ಖಂಡಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಪ್ರವಾಸಿಗರಿಗಿದ್ದ ಖಾಸಗಿ ಬಸ್ ಪಲ್ಟಿಯಾಗಿ 25ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ. ಮೂಡಿಗೆರೆ ತಾಲೂಕಿನ ದೇವನಗೂಲ್ ಗ್ರಾಮದ ಬಳಿ ಈ ಒಂದು ಘಟನೆ ನಡೆದಿದ್ದು, ದಟ್ಟ ಮಂಜು ಹಿನ್ನೆಲೆ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಒಂದು ಪಲ್ಟಿಯಾಗಿದೆ. ಬೆಂಗಳೂರಿನಿಂದ ಕುದುರೆಮುಖಕ್ಕೆ ತೆರಳುತ್ತಿದ್ದ ಬಸ್ನಲ್ಲಿ ಬೆಂಗಳೂರಿನ ಖಾಸಗಿ ಕಂಪನಿಯ ಸಿಬ್ಬಂದಿ ಇದ್ರು ಅಂತ ತಿಳಿದು ಬಂದಿದೆ. ಇನ್ನು ಗಾಯಾಳುಗಳಿಗೆ ಮೂಡಿಗೆರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಬೆಂಗಳೂರಿನ ಮಹಾರಾಣಿ ಕಾಲೇಜಿನ ಅಂಡರ್ ಪಾಸ್ನಲ್ಲಿ ಕಂಟೈನರ್ ಲಾಕ್ ಆಗಿ ಚಾಲಕ ಪರದಾಡಿದ್ದಾನೆ. ಮೈಸೂರು ಬ್ಯಾಂಕ್ ಸರ್ಕಲ್ನಿಂದ ಚಾಲುಕ್ಯ ಸರ್ಕಲ್ಗೆ ಹೋಗುವಂತಹ ರಸ್ತೆಗೆ ಬರುವಂತಹ ಅಂಡರ್ ಪಾಸ್ನಲ್ಲಿ ಕಂಟೈನರ್ ಲಾಕ್ ಆಗಿದ್ದಕ್ಕೆ ಅಂಡರ್ ಪಾಸ್ ಕ್ಲೋಸ್ ಆಗಿತ್ತು. ಇನ್ನು ಸ್ಥಳಕ್ಕೆ ಒಪ್ಪಾರಪೇಟೆ ಟ್ರಾಫಿಕ್ ಪೊಲೀಸರು ಭೇಟಿ ನೀಡಿ ಜೆಸಿಬಿ ಮೂಲಕ ಕಂಟೈನರ್ ಹೊರಗೆ ತೆಗೆಯೋಕೆ ಯತ್ನ ನಡೆಸಲಾಯಿತು. ವಿಜಯಪುರ ಜಿಲ್ಲೆಯಲ್ಲಿ ಮುಸುಕುದಾರಿ ಗ್ಯಾಂಗ್ ಮತ್ತೆ ಆಕ್ಟಿವ್ ಆಗಿದೆ. ಮುಖಕ್ಕೆ ಬಟ್ಟೆಯನ್ನು ಕಟ್ಕೊಂಡು ಅಥಣಿ ರಸ್ತೆಯ ಘೇವರ ಚಂದ ಹಾಗೂ ರಾಜಕುಮಾರ ಲೇಔಟ್ನಲ್ಲಿ ಗ್ಯಾಂಗ್ ಸಂಚಾರವನ್ನು ನಡೆಸಿದೆ. ಕಳ್ಳರ ಹಾವಳಿ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಜನರಲ್ಲಿ ಆತಂಕ ಮನೆ ಮಾಡ್ತಾ ಇದೆ. ಕೂಡಲೇ ಕಳ್ಳರನ್ನ ಬಂಧಿಸುವಂತೆ ಜಿಲ್ಲೆಯ ಜನರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸಣ್ಣ ನೀರಾವರಿ ಇಲಾಖೆ ಗುತ್ತಿಗೆದಾರರ ಹಣ ಪಾವತಿಸೋಕೆ ವಿಳಂಬ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರ ಕಾರನ್ನ ಸೀಸ್ ಮಾಡಲಾಗಿದೆ. 1993ರಲ್ಲಿ 34 ಲಕ್ಷ ವೆಚ್ಚ ಮಾಡಿ ಗುತ್ತಿಗೆದಾರ ನಾರಾಯಣ ಕಾಮತ್ ದೂದ್ಗಂಗಾ ವೇದಗಂಗಾ ನದಿಗೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಾಮಗಾರಿಯನ್ನು ಮಾಡಿದ್ರು. ಹಣ ಪಾವತಿಸೋಕೆ ಸಣ್ಣ ನೀರಾವರಿ ಇಲಾಖೆ ವಿಳಂಬ ಮಾಡಿದ್ದಕ್ಕೆ ಕೋರ್ಟ್ ಮೊರೆ ಹೋಗಿದ್ರು. ಬಾಕಿ ಬಿಲ್ ನೀಡುವಂತೆ ಬೆಳಗಾವಿ ಜಿಲ್ಲಾ ನ್ಯಾಯಾಲಯ ಜಿಲ್ಲಾಡಳಿತಕ್ಕೆ ಆದೇಶಿಸಿತ್ತು. ಆದರೆ ಅದನ್ನು ಪ್ರಶ್ನಿಸಿ ಬೆಳಗಾವಿ ಜಿಲ್ಲಾಡಳಿತ ಹೈಕೋರ್ಟ್ ಮೊರೆ ಹೋಗಿತ್ತು. ಹೈಕೋರ್ಟ್ ಆದೇಶದ ಮೇರೆಗೆ ಡಿಸಿ ಕಾರನ್ನ ಸೀಸ್ ಮಾಡಲಾಗಿದೆ. ಚಿತ್ರದುರ್ಗದ ಪ್ರತಿಷ್ಠಿತ ದುರ್ಗದ ಸಿರಿ ಹೋಟೆಲ್ನಲ್ಲಿ ಅಕ್ರಮ ಇಸ್ಪೀಟ್ ದಂಧೆ ಬೆಳಕಿಗೆ ಬಂದಿದೆ. ಜೂಜಾಟದಲ್ಲಿ ತೊಡಗಿದ್ದಂಥ 32 ಜನರನ್ನ ಬಂಧಿಸಲಾಗಿದೆ. ಕಾಂಗ್ರೆಸ್ ಮುಖಂಡ ಬಾಬು ರೆಡ್ಡಿಗೆ ಸೇರಿದಂಥ ಹೋಟೆಲ್ ಇದಾಗಿದ್ದು ಬಂಧಿತರಿಂದ 12,000 ನಗದು ವಶಕ್ಕೆ ಪಡೆಯಲಾಗಿದೆ. ಎಸ್ಪಿ ರಂಜಿತ್ ಬಂಡಾರು ಸೂಚನೆ ಹಿನ್ನೆಲೆಯಲ್ಲಿ ಪೊಲೀಸರು ದಾಳಿಯನ್ನು ಮಾಡಿದ್ದಾರೆ. ಕೋಲಾರದಲ್ಲಿ ಹಸು ಕದ್ದು ಮಾರಾಟ ಮಾಡಿ ಸಿಕ್ಕ ಹಣದಲ್ಲಿ ಮೋಜು ಮಸ್ತಿ ಮಾಡ್ತಿದ್ದ 5ರನ್ನ ಅರೆಸ್ಟ್ ಮಾಡಲಾಗಿದೆ. ಸೈಯದ್ ನಿಜಾಂ, ಮುಷ್ಕರ್ ಪಾಷಾ, ಮುಹಿನ್ ಪಾಷಾ, ಆಸಿಫ್ ಪಾಷಾ ಹಾಗೂ ಶೇಖ್ ಕುತೂನ್ ಬಂಧಿತರು. ಕೊಂಡರಾಜನಹಳ್ಳಿ ಗೇಟ್ ಬಳಿ ಬೊಲೆರೋ ವಾಹನ ಹೋಗ್ತಿದ್ದನ್ನು ಗಮನಿಸಿದ ಪೊಲೀಸರು ವಾಹನ ತಡೆದು ತಪಾಸಣೆ ನಡೆಸಿದಾಗ ಕೃತ್ಯ ಬಯಲಾಗಿದೆ. ಚಾಮರಾಜನಗರದ ಬಸವಾಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳ ಪಾಡು ಕೇಳೋರಿಲ್ಲ ಎನ್ನುವಂತಾಗಿದೆ. ಶಾಲಾ ಕೊಠಡಿಗಳು ಶಿಥಿಲಗೊಂಡಿವೆ. 110 ಮಕ್ಕಳಿರುವಂತಹ ಶಾಲೆಯ ಕೊಠಡಿಗಳ ಮೇಲ್ಛಾವಣಿಗೆ ಹಾಕಿರುವಂತಹ ಸಿಮೆಂಟ್ ಉದುರಿ ಬೀಳ್ತಾ ಇದೆ. ಯಾವಾಗ ಕಟ್ಟಡ ಕುಸಿಯುತ್ತೋ ಗೊತ್ತಿಲ್ಲ. ಶಾಲೆ ಹೊರಗಡೆ ನೆಲದ ಮೇಲೆ ಕೂರಿಸಿ ಮಕ್ಕಳಿಗೆ ಪಾಠವನ್ನ ಹೇಳಿಕೊಡುವಂತ ಪರಿಸ್ಥಿತಿ ಬಂದಿದೆ.
ಜುಲೈ 24ಕ್ಕೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಮಾವು ಬೆಂಬಲ ಬೆಲೆ ಅವಧಿ ಕೊನೆಗೊಳ್ಳುತ್ತೆ. ಇನ್ನೇನು ವಾರ ಮಾತ್ರ ಮಾವು ಮಾರಾಟಕ್ಕೆ ಕಾಲಾವಕಾಶ ಇದೆ. ಹೀಗಾಗಿ ರೈತರು ಕಾಲಮಿತಿಯಲ್ಲಿ ದಾಖಲೆಗಳ ಸಮೇತ ಮಾವು ಮಾರಾಟ ಮಾಡಿ ಅಂತ ಮಾವು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷ ಚಿನ್ನಪ್ಪ ರೆಡ್ಡಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಬೆಂಬಲ ಬೆಲೆ ಯೋಜನೆಯ ಲಾಭ ಪಡ್ಕೊಳ್ಳುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಮಂಗಳಾಪುರ ಗ್ರಾಮಕ್ಕೆ ರುದ್ರಭೂಮಿ ಮಂಜೂರು ಮಾಡಲಾಗಿದೆ. ಕೋಳೂರು ಸೀಮೆ ವ್ಯಾಪ್ತಿಯಲ್ಲಿ 20 ಗುಂಟೆ ಭೂಮಿಯನ್ನು ಜಿಲ್ಲಾಧಿಕಾರಿ ಮಂಜೂರು ಮಾಡಿದ್ದಾರೆ. ಮಂಗಳಾಪುರದಲ್ಲಿ ಸ್ಮಶಾನ ಇಲ್ಲದೆ ರಸ್ತೆ ಮಧ್ಯೆನೇ ಶವ ಸಂಸ್ಕಾರಕ್ಕೆ ಗ್ರಾಮಸ್ಥರು ಮುಂದಾಗಿದ್ರು. ಗ್ರಾಮಸ್ಥರ ಮನವೊಲಿಸಿದ್ದಂಥ ಅಧಿಕಾರಿಗಳು ಬೇರೆ ಕಡೆ ಅಂತ್ಯ ಸಂಸ್ಕಾರ ಮಾಡಿಸಿದ್ರು. ಇದೀಗ ಗ್ರಾಮದಿಂದ 1 ಕಿಲೋಮೀಟರ್ ದೂರದಲ್ಲಿ ರುದ್ರಭೂಮಿ ಮಂಜೂರು ಮಾಡಲಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನಲ್ಲಿ ಒಂಟಿ ಸಲಗವೊಂದು ಪ್ರತ್ಯಕ್ಷವಾಗಿದೆ. ಅಮ್ಮಳ್ಳಿ ದೊಡ್ಡಿ ಬಳಿ ಕಾಡಾನೆ ಕಂಡು ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ. ಏಕಾಏಕಿ ತೋಟಕ್ಕೆ ನುಗ್ಗಿದ ಸಲಗವನ್ನ ಓಡಿಸೋಕೆ ರೈತರು ಹರಸಾಹಸ ಪಡುತ್ತಿದ್ದಾರೆ. ರೈತರು ಕೂಗುತ್ತಿದ್ದಂತೆ ಆನೆ ಓಡಿ ಹೋಗಿದೆ. ಚಾಮರಾಜನಗರ ಜಿಲ್ಲೆ ಮಲೆಮಹದೇಶ್ವರ ದೇವಸ್ಥಾನದಲ್ಲಿ 30 ದಿನಗಳಲ್ಲಿ ಒಟ್ಟು 2,36,00,000 ಕಾಣಿಕೆ ಹಣ ಸಂಗ್ರಹವಾಗಿದೆ. 70 ಗ್ರಾಂ ಚಿನ್ನ, 1 ಕೆಜಿ 712 ಗ್ರಾಂ ಬೆಳ್ಳಿ ಆಭರಣಗಳನ್ನು ಭಕ್ತರು ಮಲೆ ಮಹದೇಶ್ವರನಿಗೆ ಸಮರ್ಪಣೆ ಮಾಡಿದ್ದಾರೆ. ಹುಂಡಿಯಲ್ಲಿ 2,000 ಮುಖಬೆಲೆಯ 14 ನೋಟುಗಳು ಹಾಗೂ 20 ವಿದೇಶಿ ನೋಟುಗಳು ಸಿಕ್ಕಿದ್ದಾವೆ. ಚಾಮರಾಜನಗರದ ಅರಣ್ಯದಲ್ಲಿ ಚಿರತೆ ತನ್ನ 2 ಮರಿಗಳೊಂದಿಗೆ ಓಡಾಡುತ್ತಿದ್ದ ದೃಶ್ಯ ಪ್ರವಾಸಿಗರಲ್ಲಿ ಕಂಡುಬಂದಿದೆ. ಸಫಾರಿಗೆ ತೆರಳಿದ್ದ ಪ್ರವಾಸಿಗರಿಗೆ ಈ ಒಂದು ಚಿರತೆಗಳ ದರ್ಶನವಾಗಿರುವಂಥದ್ದು. ತಾಯಿ ಚಿರತೆ ಹಾಗೂ ಮಾರಿ ಚಿರತೆಗಳನ್ನು ಕಂಡು ಪ್ರವಾಸಿಗರು ಸಂತಸಗೊಂಡಿದ್ದಾರೆ. ಚಿರತೆಗಳ ಓಡಾಟದ ದೃಶ್ಯ ಪ್ರವಾಸಿಗರ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹಿಂದುಳಿದ ಅಲ್ಪಸಂಖ್ಯಾತರಾದಂಥ ಕೊರಮ ಕೊರಚ ಸಮುದಾಯದ ಬಡ ಮಕ್ಕಳನ್ನ ಉತ್ತೇಜಿಸುವ ಸಲುವಾಗಿ ಬೆಂಗಳೂರಿನ HKS ಟ್ರಸ್ಟ್ 10ನೇ ತರಗತಿ ಹಾಗೂ 12ನೇ ತರಗತಿಯಲ್ಲಿ ಪಾಸಾದ ಹಾಗೂ ಫೇಲ್ ಆದಂಥ ಸುಮಾರು 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಸನ್ಮಾನ ಮಾಡಲಾಗಿದೆ. ಈ ಮುಖಾಂತರ ವಿನೂತನವಾಗಿ ಧೈರ್ಯ ತುಂಬುವಂಥ ಕೆಲಸವನ್ನ ಹೇಮಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಮಾಡಲಾಯಿತು. ವಿಜಯನಗರ ಶಾಸಕರಾಗಿರುವಂಥ ಲೇಔಟ್ ಕೃಷ್ಣಪ್ಪ ಸೇರಿದಂತೆ JDSನ ವಕ್ತಾರರಾಗಿರುವಂಥ ರಾಜು ಗೌಡ್ರು ಸಾಕಷ್ಟು ಜನ ಭಾಗಿಯಾಗಿದ್ದರು. ಅಬುದಾಬಿಯಲ್ಲಿ SKSSF ಅಬುದಾಬಿ ಕರ್ನಾಟಕ ಮತ್ತು ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ಜಂಟಿ ಆಶ್ರಯದಲ್ಲಿ 4ನೇ ವರ್ಷದ ಸಾರ್ವಜನಿಕ ರಕ್ತದಾನ ಶಿಬಿರ ಯಶಸ್ವಿಯಾಗಿ ನಡೆಯಿತು. ಅಬುದಾಬಿಯ ಖಲೀದ್ಯಾದಿಯಲ್ಲಿರುವಂತಹ ಸೇಹಾ ಬ್ಲಡ್ ಬ್ಯಾಂಕ್ನಲ್ಲಿ ನಡೆದ ಶಿಬಿರದಲ್ಲಿ ಒಟ್ಟು 86 ಮಂದಿ ರಕ್ತದಾನ ಮಾಡಿದ್ದಾರೆ. ಅವರಲ್ಲಿ 3 ಮಂದಿ ಸಿಂಗಲ್ ಡೋನರ್ ಪ್ಲೇಟ್ಲೆಟ್ಸ್ ದಾನ ಮಾಡಿದ್ದಾರೆ. ರಕ್ತದಾನ ಪ್ರಕ್ರಿಯೆಯಲ್ಲಿ ಸೇಹಾ ಬ್ಲಡ್ ಬ್ಯಾಂಕ್ನ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಸಂಪೂರ್ಣ ಸಹಕಾರ ನೀಡಿದರು. ಕಾರ್ಯಕ್ರಮ ಉದ್ಘಾಟಿಸಿರುವಂತಹ ಉಸ್ತಾದ್ ಶಹೀರ್ ಹುದವಿ ರಕ್ತದಾನದ ಮಹತ್ವವನ್ನು ವಿವರಿಸಿದರು. ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಸದಸ್ಯ ಅನ್ಸರ್ ಕಾಟಿಪಳ್ಳ ರಕ್ತದಾನದ ಬಗ್ಗೆ ಕವನ ವಾಚಿಸಿದರು. ಕಾರ್ಯಕ್ರಮದಲ್ಲಿ ಶಿಬಿರದ ಮುಖ್ಯ ಸಂಯೋಜಕ ಮುನೀರ್ ಬೆಳ್ಳಾರೆ, SKSSF ಅಬುದಾಬಿ ಕರ್ನಾಟಕದ ಅಧ್ಯಕ್ಷ ಹನೀಫ್ ಹರಿಯಮೂಲೆ, ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕದ ವ್ಯವಸ್ಥಾಪಕ ಸಿರಾಜುದ್ದೀನ್ ಪರ್ಲಡ್ಕ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಸಂಸತ್ತಿನ ಮಳೆಗಾಲದ ಅಧಿವೇಶನಕ್ಕೆ ದಿನಗಣನೆ ಆರಂಭವಾಗಿದೆ. ಈ ಕುರಿತು ದೆಹಲಿಯಲ್ಲಿ ಮಾತನಾಡಿರುವಂತಹ ಬಿಜೆಪಿ ಸಂಸದೆ ಹೇಮಾ ಮಾಲಿನಿ, ಸಂಸತ್ ಅಧಿವೇಶನ ಸುಗಮವಾಗಿ ನಡೆದರೆ ಎಲ್ಲರಿಗೂ ಪ್ರಯೋಜನವಾಗುತ್ತೆ. ಈ ಬಾರಿ ವಿರೋಧ ಪಕ್ಷಗಳಿಂದ ಯಾವುದೇ ಅಡಚಣೆ ಉಂಟಾಗುವುದಿಲ್ಲ ಅಂತ ನಾನು ಭಾವಿಸ್ತೇನೆ ಅಂತ ಹೇಳಿದರು. ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಮಾರ್ಗದ ಮೂಲಕ ಅಮರನಾಥ ಯಾತ್ರಿಕರು ಚಂದನ್ವರಿ ತಲುಪಿದ್ದಾರೆ. ದಿನದಿಂದ ದಿನಕ್ಕೆ ಯಾತ್ರಿಕರ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಭದ್ರತಾ ತಪಾಸಣೆ ಮೂಲಕ ಹೊರಬಿಡಲಾಗ್ತಾ ಇದೆ. ಮತ್ತೊಂದು ಕಡೆ ರಕ್ಷಣಾ ಕಾರ್ಯಾಚರಣೆ ಕೂಡ ತೆಗೆದುಕೊಳ್ಳಲಾಗಿದೆ. ಉತ್ತರ ಪ್ರದೇಶದಲ್ಲಿ ಪ್ರಸಿದ್ಧ ಹಿಂದೂಗಳ ಪವಿತ್ರ ಕನ್ವರ್ ಯಾತ್ರಾರ್ಥಿಗಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ. ಹಾಪುರ್ ಎಂಬಲ್ಲಿ ಕಾಲ್ನಡಿಗೆಯಿಂದ ಸುಸ್ತಾಗಿ ಬರುವಂತಹ ಯಾತ್ರಾರ್ಥಿಗಳಿಗೆ ಪೊಲೀಸರು ಹಣ್ಣು ವಿತರಿಸಿದ್ರು. ಜೊತೆಗೆ ಗಾಯಗೊಂಡ ವ್ಯಕ್ತಿಯೊಬ್ಬರ ಪಾದಗಳಿಗೆ ಮುಲಾಮ್ ಹಚ್ಚುವ ಮೂಲಕ ಮಾನವೀಯತೆ ಮೆರೆದರು. ಒಡಿಶಾದ ಕಟಕ್ನಲ್ಲಿ ಅಬಕಾರಿ ಇಲಾಖೆ ಭರ್ಜರಿ ಬೇಟೆಯಾಡಿದೆ. ನಕಲಿ ಮದ್ಯ ತಯಾರಿಯನ್ನ ಮಾಡ್ತಾ ಇದ್ದಂತ ಅಡ್ಡೆ ಮೇಲೆ ದಾಳಿ ನಡೆಸಿ ಬರೋಬ್ಬರಿ 6,000 ಲೀಟರ್ ನಕಲಿ ಮದ್ಯವನ್ನು ವಶಪಡಿಸಿಕೊಳ್ಳಲಾಗಿದೆ. ಅಬಕಾರಿ ಆಯುಕ್ತರ ನೇತೃತ್ವದಲ್ಲಿ ವಶಪಡಿಸಿಕೊಂಡಂತ ದಾಸ್ತಾನಿನ ಒಟ್ಟು ಅಂದಾಜು ಮೌಲ್ಯ 77 ಲಕ್ಷ ರೂಪಾಯಿ ಅಂತ ಅಂದಾಜಿಸಲಾಗಿದೆ. 80,000 ಅಶ್ಲೀಲ ವಿಡಿಯೋಗಳನ್ನು ಇಟ್ಟುಕೊಂಡು 100 ಕೋಟಿ ಹಣಕ್ಕೆ ಬ್ಲಾಕ್ ಮೇಲ್ ಮಾಡಿದಂತ ಆರೋಪದಲ್ಲಿ ಥೈಲ್ಯಾಂಡ್ನಲ್ಲಿ ವಿಲಿಯಂ ಎಂ ಸಾವತ್ ಎಂಬ 30 ವರ್ಷದ ಮಹಿಳೆಯನ್ನ ಅರೆಸ್ಟ್ ಮಾಡಲಾಗಿದೆ. ಬೌದ್ಧ ಸನ್ಯಾಸಿಯೊಬ್ಬರ ಜೊತೆ ಸಂಬಂಧ ಇಟ್ಕೊಂಡಿದ್ದಂಥ ಮಹಿಳೆ, ನಿಮ್ಮ 80,000 ಅಶ್ಲೀಲ ವಿಡಿಯೋ ನನ್ನ ಬಳಿ ಇವೆ, ನೀವು 100 ಕೋಟಿ ಕೊಡದಿದ್ರೆ ದೂರು ಕೊಟ್ಟು ಅರೆಸ್ಟ್ ಮಾಡಿಸ್ತೀನಿ ಅಂತ ಬೆದರಿಕೆಯನ್ನು ಹಾಕಿದ್ಲಂತೆ. ಹೀಗಾಗಿ ಮಹಿಳೆಯನ್ನ ಅರೆಸ್ಟ್ ಮಾಡಲಾಗಿದೆ. 2ನೇ ಏಕದಿನ ಪಂದ್ಯದಲ್ಲಿಂದು
ಇಂಡಿಯಾ ಮುಖಾಮುಖಿ ಆಗಲಿರುವಂಥದ್ದು. ಲಾರ್ಡ್ಸ್ನಲ್ಲಿ ಮ್ಯಾಚ್ ನಡೆಯಲಿದ್ದು 3 ಪಂದ್ಯಗಳ ಸರಣಿಯನ್ನ 1 ಪಂದ್ಯ ಬಾಕಿ ಇರುವಂತೆಯೇ ಕೈವಶಕ್ಕೆ ಭಾರತ ವನಿತೆಯರು ಎದುರು ನೋಡ್ತಾ ಇದ್ದಾರೆ. ಮುಂದಿನ ಏಕದಿನ ವಿಶ್ವಕಪ್ ದೃಷ್ಟಿಯಿಂದ ಮಹತ್ವ ಪಡೆದಿರುವಂತಹ ಈ ಸರಣಿ ಗೆದ್ರೆ ಟೂರ್ನಿಗೂ ಮುನ್ನ ಭಾರತದ ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಈಗ ಆಲ್ರೆಡಿ T20 ಸೀರೀಸ್ ಅನ್ನ ಗೆದ್ದಿರುವಂತಹ ಒಂದು ಇತಿಹಾಸವನ್ನ ನಿರ್ಮಿಸಿರುವಂತಹ ವನಿತೆಯ ತಂಡ ಈ ಒಂದು ಏಕದಿನ ಸೀರೀಸ್ ಅನ್ನ ಗೆಲ್ತಾರಾ ಕಾದು ನೋಡಬೇಕು. ಇಂಗ್ಲೆಂಡ್ ಕ್ರಿಕೆಟಿಗ ಜೋಸ್ ಬಟ್ಲರ್ T20 ಕ್ರಿಕೆಟ್ನಲ್ಲಿ 13,000 ರನ್ ಗಳಿಸಿ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಈ ಸಾಧನೆ ಇಂಗ್ಲೆಂಡ್ನ 2ನೇ ಬ್ಯಾಟ್ಸ್ಮನ್ ಅನಿಸಿಕೊಂಡಿದ್ದಾರೆ. ನಿನ್ನೆ ನಡೆದ ಲೀಗ್ ಮ್ಯಾಚ್ನಲ್ಲಿ 46 ಬಾಲ್ಗಳಲ್ಲಿ 77 ರನ್ ಸಿಡಿಸಿ ವಿಶಿಷ್ಟ ದಾಖಲೆ ನಿರ್ಮಿಸಿದ್ರು. ವಾರ್ 2 ಜೂನಿಯರ್ NTR ಹಾಗೂ ಋತಿಕ್ ರೋಷನ್ ನಟನೆಯ ಸಿನಿಮಾ. ಈಗಾಗಲೇ ಈ ಚಿತ್ರದ ಟೀಸರ್ ರಿಲೀಸ್ ಆಗಿದೆ. ಭರಪೂರ ಆಕ್ಷನ್ ಇರೋದ್ರ ಸೂಚನೆ ಸಿಗ್ತಾ ಇದೆ. ಇದೀಗ ಈ ಚಿತ್ರದ ಟ್ರೇಲರ್ ರಿಲೀಸ್ಗೆ ಚಿತ್ರತಂಡ ಸಜ್ಜಾಗಿದೆ. ಜುಲೈ 23ರಂದು ವಾರ್ 2 ಟ್ರೇಲರ್ ರಿಲೀಸ್ ಆಗಲಿದೆ. ರಾಜಮೌಳಿ ನಿರ್ದೇಶನದಲ್ಲಿ ರೆಡಿ ಆಗ್ತಾ ಇರುವಂತಹ ಸಿನಿಮಾದಲ್ಲಿ ರಿಸ್ಕ್ ತೆಗೆದುಕೊಳ್ಳಿಕ್ಕೆ ಮಹೇಶ್ ರೆಡಿ ಆಗಿದ್ದಾರೆ. ಈ ಸಿನಿಮಾದ ಎಲ್ಲ ಆಕ್ಷನ್ ಸೀಕ್ವೆನ್ಸ್ಗಳಲ್ಲೂ ಕೂಡ ಯಾವುದೇ ಡೂಪ್ ಬಳಸದೆ ಸ್ವತಃ ತಾವೇ ಸ್ಟಂಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆಕ್ಷನ್ ಸೀಕ್ವೆನ್ಸ್ಗಳು ರಿಯಲಿಸ್ಟಿಕ್ ಆಗಿರಬೇಕು ಅಂತ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದು ಮಹೇಶ್ ಅವರಿಗೆ ಬೇಕಾದ ಎಲ್ಲ ಮುನ್ನೆಚ್ಚರಿಕೆಯನ್ನ ಚಿತ್ರತಂಡ ವಹಿಸಿದೆ.